ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ತನಿಖೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ನಡೆಯೋ ಹಂತದಲ್ಲಿ ಈಗ ನಾವು ಮಧ್ಯದಲ್ಲಿ ಮಾತಾಡೋದು ಸರಿಯಲ್ಲ. ತನಿಖೆ ನಡೆಯುವಾಗ ಕೆಲವರುಗಳ ಹೆಸರು ಕೇಳಿ ಬರ್ತಾ ಇರುತ್ತೆ, ಆರೋಪಗಳು ಕೇಳಿ ಬರ್ತಾ ಇರುತ್ತೆ. ಬಟ್ SIT ಇದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾರೆ, ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೀಗ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ಈ ಪ್ರಕರಣದಲ್ಲಿ ತಳುಕು ಹಾಕೊಂಡಿರೋದ್ರಿಂದ ರಾಯಚೂರಿನ ಶಾಸಕ ಅವರು ಈಗ ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ, ಅದ್ರ ಮಧ್ಯದಲ್ಲಿ ನಾವು ಇಂಟರ್ಫಿಯರ್ ಆಗಿ ಇನ್ನೊಂದೇನೋ ಒಂದು ಆಂಗಲ್ ಅನ್ನ ಕೊಡುವಂಥದ್ದು ಬೇಡ, ತನಿಖೆ ಪಾಡಿಗೆ ತನಿಖೆ ಆಗ್ಲಿ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅದಕ್ಕಿಂತ ಮುಂಚೆ ಬಸನಗೌಡ ದದ್ದಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತಾಡ್ಸೋಣ. ಸರ್ ಗುಡ್ ಮಾರ್ನಿಂಗ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಈಗ SIT ಏನೋ ತನಿಖೆ ಆರಂಭ ಮಾಡಿದೆ, ಬಟ್ ನಿಮ್ಮ ಹೆಸರು ಇದ್ರಲ್ಲಿ ಕೇಳಿ ಬರ್ತಾ ಇದೆಯಲ್ಲ, ಯಾಕೆ ಸರ್? ಮತ್ತೀಗ ತನಿಖೆದಲ್ಲಿ ಎಲ್ಲ ಸತ್ಯಾಂಶ ಹೊರಗೆ ಬರ್ಬೇಕಲ್ಲ, ಬರ್ಬೇಕು. ಈಗ ತನಿಖೆ ಸಮಸ್ಯೆಗಳು ಇರೋದೇ ಸತ್ಯಾಂಶಗಳನ್ನ ಹೊರಗೆ ತರೋದಕ್ಕೆ. ಆಮೇಲೆ ನಮ್ಮೆಲ್ಲ ದಕ್ಷ ಅಧಿಕಾರಿಗಳಿದಾರ, ಎಲ್ಲವನ್ನ ಸತ್ಯ ಬರ್ತದ. ಇನ್ನೊಂದು 3-4 ದಿನ ಆಗ್ಬೋದು ಹೊರಗೆ ಬರ್ತದ. ಹಾಗಾಗಿ ನಮ್ಮ ಹೆಸರು ಇರ್ಬೋದು, ಇನ್ನೊಂದ್ ಹೆಸರು ಏನೇನ್ ಹೇಳ್ತಾರೆ ನನಗ್ ಗೊತ್ತಿಲ್ಲ. ನಿಮ್ ಮಾಧ್ಯಮದಲ್ಲಿ ಹೇಳೋದೇ ನೋಡಿದೆ ನಾನು, ನಿನ್ನೆ ಇರ್ಲಿಲ್ಲ. ನಿನ್ನೆ ನಿಮ್ ಫೋನ್ ಮಾಡಿದ್ರೆ ಏನು ಗೊತ್ತಿಲ್ಲ. ಬಟ್ ನಾನೇನಂತೀನಿ, ನಾನು ಆ ಸಂಸ್ಥೆಯ ಅಧ್ಯಕ್ಷ ಆಗಿದ್ದೀನಿ. ವಾಲ್ಮೀಕಿ ಸಮಾಜದ ಮತ್ತು ST ಕಾನ್ಸ್ಟಿಟ್ಯೂಷನ್ ಇವತ್ತು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ MLA ಆಗಿದ್ದೀನಿ. ಹಾಗಾಗಿ ಆ ಸಮಾಜದ ದುಡ್ಡನ್ನ ಯಾವುದೇ ಕಾರಣಕ್ಕೆ ಮಿಸ್ಯೂಸ್ ಮಾಡ್ಕೊಂಬಂತ ಸಂಸ್ಕೃತಿ ನಮ್ದಲ್ಲ, ಮತ್ತು ಆ ಮನಸ್ಥಿತಿಗಳು ನಮ್ಗೆ ಯಾರು ಇಲ್ಲ. ಆದ್ರೆ ಸತ್ಯಾಂಶ ಏನು ನಮ್ಮ ಸಂಸ್ಥೆಗಳು ಏನ್ ಮಾಡ್ತಾ ಇದೆ, SIT ಆಗಿರ್ಬೋದು ಮತ್ತು CBI ದವರು ಕೂಡ ಮಾಡ್ತಾ ಇದಾರೆ. ಹಾಗಾಗಿ ಎಲ್ಲಾ ಸತ್ಯಾಂಶನ ಹೊರಗೆ ಬರ್ತದೆ, ಸ್ವಲ್ಪ ದಿನದಲ್ಲಿ ಬರ್ತದೆ. ಸರ್ ಈಗ ಇವೆಲ್ಲವೂ ಸರಿ, ತನಿಖೆ ಆಗ್ತಾ ಇದೆ, ಸತ್ಯಾಂಶ ಹೊರ ಬರ್ಲಿ ಅಂತ ಇದೀರಿ. ಹೌದು ಹೌದು. ಬಟ್ ಈ ಪ್ರಕರಣದಲ್ಲಿ ಆರೋಪಿ ಅಂತ ನಂಬರ್ಸ್ ಹಾಕಿರೋ ಆರೋಪಿಗಳಲ್ಲಿ ಒಬ್ರ ಜೊತೆ ನೀವು ಚಾಟಿಂಗ್ ಮಾಡಿದೀರಾ? ಇದು ಪ್ರಸ್ತಾಪ ಆಗ್ತದೆ, ಇದಕ್ಕೇನ ಹೇಳ್ತೀರಿ? ಚಾಟಿಂಗ್ ಮಾಡಿದ್ದು ಇರ್ಬೋದು, ಮಾಡಿದ ಕಾಲ್ ರೆಕಾರ್ಡ್ಸ್ ಎಲ್ಲವನ್ನ ಮಾಡ್ತಾರ ಅವ್ರು, ಯಾವ್ದು ಒಂದು ಬಿಡಲ್ಲ. ಅದು ಯಾವ್ದಕ್ ಸಂಬಂಧಪಟ್ಟಿದ್ದು ಸರ್ ಅಂತ ಕೇಳ್ತಿದ್ದೆ. ನಾನು ಯಾವ್ದು ಚಾಟಿಂಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಚಾಟಿಂಗ್ ಅಂತ ನನ್ ಚಾಟಿಂಗ್ ಎಂಬುದೇ ಬರಲ್ಲ. ಬಟ್ ಫೋನ್ ಅಲ್ಲಿ ನಮ್ಮ ಅಧಿಕಾರಿಗಳು ನಮಗೆ ಮಾತಾಡಿರ್ಬೋದು, ಆದ್ರೆ ಏನ್ ಮಾತಾಡಿರಂತಾರು ಅದರಲ್ಲಿ ಸತ್ಯಾಂಶ ಅಲ್ಲಿ ಇರ್ತದಲ್ಲ. ಅದೇ ಸರ್, ಈಗ ತನಿಖಾಧಿಕಾರಿಗಳು ಅದನ್ನ ತನಿಖೆ ಮಾಡ್ತಾರೆ ನಿಜ, ಬಟ್ ನಾವು ನಿಮ್ಮನ್ನ ಕೇಳ್ತಾ ಇರೋದು, ಇದಕ್ಕೂ ಈ ಪ್ರಕರಣಕ್ಕೂ ನಿಮ್ಗೂ ಏನ್ ಸಂಬಂಧ ಸರ್? ಈ ಪ್ರಕರಣದಲ್ಲಿ ನೀವು ಈ ಪ್ರಕರಣದಲ್ಲಿ ಒಂದು ಎಳ್ಳು ಕಾಳಷ್ಟು ಕೂಡ ನಮ್ದು ಪಾತ್ರ ಇಲ್ಲ, ನಮ್ದು. ಯಾಕಂದ್ರೆ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಮತ್ತು ಈ ಸಮಾಜದಲ್ಲಿ ಹುಟ್ಟಿದ್ವಿ. ಇಡೀ ರಾಜ್ಯದ ನನ್ನ ಸಮಾಜ ಜನತೆಗೆ ಮತ್ತು ನನ್ನ ಕ್ಷೇತ್ರ ಜನರಿಗೆ ಹೇಳೋದಿಷ್ಟೇ. ಯಾಕಂದ್ರೆ 2 ಉನ್ನತ ಸಂಸ್ಥೆಗಳು ಇವಾಗ ತನಿಖೆ ನಡೆದವ. ಯಾವ್ದು SIT ನಡೆದದ, ಆ ಕಡೆ CBI ನಡೆದದ. 2ರಲ್ಲಂತೂ ಯಾರು ಮುಚ್ಚಿಡೋದಕ್ ಸಾಧ್ಯ ಇಲ್ಲ. ಸರಿ, ನಿಗಮದ ಅಧ್ಯಕ್ಷರಾಗಿ ಸರಿ, ಈಗ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರಿ. ನಿಗಮದ ಅಧ್ಯಕ್ಷರಾಗಿ 100 ಕೋಟಿ ಅಕ್ರಮ ಆಗಿದೆ, ಹಣ ವರ್ಗಾವಣೆ ಆಗಿದೆ ಇಷ್ಟಿಷ್ಟು ಖಾತೆಗಳಿಗೆ ಅಂತಿದ್ದಲ್ಲ, ಇಲ್ಲಿ ತನಕ ಮಾಹಿತಿನೇ ಇರ್ಲಿಲ್ವಾ? MCC ಕೋಡ್ ಸಂದರ್ಭದಲ್ಲಿ, ಚುನಾವಣೆ ನೀತಿ ಸಹಿತ ಇರುವಂತ ಸಂದರ್ಭದಲ್ಲಿ ಈ ಘಟನೆಗಳು ಎಲ್ಲವನ್ನ ನಡೆದಿದೆ. ನಾವು ಯಾರು ಕೂಡ ಆಫೀಸ್ಗಳಿಗೆ ಹೋಗಕ್ಕಾಗಿಲ್ಲ. ಈಗ ನೀತಿ ಸಹಿತ ನಿನ್ನೆ ಇವತ್ತು ತೆಗೆದಿದಾರ. ಈಗ ಮುಂದೆ ಆಫೀಸ್ಗಳಿಗೆ ಹೋಗೋದಕ್ಕೆ ನಮ್ಗೆ ಅವಕಾಶಗಳಿರ್ತದ, ನಾವು ರಿವ್ಯೂ ಮಾಡಕ್ ಅವಕಾಶಗಳಿರ್ತದ. ನಾವು ಮಾಡಂತ ಸಂದರ್ಭದಲ್ಲಿ ಏನ್ ಫೆಬ್ರವರಿಯಲ್ಲಿ ಫಸ್ಟ್ ವೀಕ್ ನಲ್ಲಿ ಫಸ್ಟ್ ನಲ್ಲಿ ತಗೊಂಡಾದ್ಮೇಲೆ 4 ಮೀಟಿಂಗ್ ಮಾಡಿದ ಮೇಲೆ ತಿರುಗಿ ನಾವು ಆಫೀಸ್ಗಳಿಗೆ ಹೋಗಕ್ಕಾಗಿಲ್ಲ. ಅದಾದ ನಂತರ ಇವೆಲ್ಲ ಘಟನೆಗಳು ನಡೆದಿದೆ. ಅಂದ್ರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಇವೆಲ್ಲವೂ ಆಗೋಗಿದೆ ಅಂತ ನೀವ್ ಹೇಳ್ತಾ ಇರೋದು? ಹೌದು ಹೌದು ಹೌದು. ಈಗ ಈ ಎಲ್ಲ MCC ಕೋಡ್ ಇರುವಂತ ಸಂದರ್ಭದಲ್ಲಿ ಮತ್ತು ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಡೆದೇ ಇದೆ, ಕಂಟಿನ್ಯೂ ನಡೆದದ. ಹಾಗಾಗಿ ಅದು ಸತ್ಯಾಂಶ ಬಹಳಷ್ಟು ದೂರ ಇಡೋದ್ ಬೇಕಿಲ್ಲ, ಒಂದು ಸ್ವಲ್ಪ ದಿನದಲ್ಲಿ ಹೊರಗೆ ಬರ್ತದೆ. ನಿಮ್ಮ ಹೆಸರು ತಳಕ ಹಾಕೊಂಡಿರೋದ್ರಿಂದ ನಾಳೆ ದಿನ ಬಹುಶಃ SIT ನೋಟಿಸ್ ಕೊಡ್ಬೋದು ಅಂತ ಕಾಣುತ್ತಲ್ವಾ? ನಿರೀಕ್ಷೆ ಇದೆಯಾ ನೋಟಿಸ್ ಸಿಗ್ಬೋದು ನನಗೆ ಅಂತ? ಹೋಗಕ್ ರೆಡಿ ಇರ್ಬೇಕಲ್ಲ. ನಾವ್ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಯಾವ್ದೇ MLA ಇರ್ಬೋದು, ಇರ್ಬೋದು, ಇನ್ನೊಬ್ರು ಇರ್ಬೋದು. ಕಾನೂನುಗಳಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ಕಾನೂನುಗಳಿಗೆ ಅಡಿಗೆ ಯಾರೇ ಕರೆದ್ರು ಹೋಗಕ್ ರೆಡಿ ಇರ್ತೀವಿ ನಾವು.
ನಂಗೆ ಸರ್, ಈ ಪ್ರಕರಣದ ಅಧ್ಯಕ್ಷರಾಗಿ ನೀವು ಹೆಸರು ತಳಕ್ ಹಾಕೊಂಡಿರೋದ್ರಲ್ಲಿ ನೀವು ಬಹಳ ತೇಪೆ ಹಚ್ಚೋ ತರ ಮಾತಾಡ್ದಂಗ್ ಕಾಣಿಸ್ತಾ ಇತ್ತು. ಡೀಟೇಲ್ಡ್ ಆಗಿ ನೀವು ಮಾಹಿತಿ ಕೊಟ್ಟಂಗ್ ಕಾಣಿಸ್ಲಿಲ್ಲ ನಮ್ಗೆ. ಅಲ್ಲಲ್ಲ ಕರೆಕ್ಟೇ, ನಾವ್ ಇರೋ ಸತ್ಯ ಹೇಳ್ತಾ ಇದೀನಿ. ಎಲ್ಲಿ ಹೋದ್ರು ಅದನ್ನೇ ಹೇಳ್ತಾ ಇದೀನಿ. ಯಾವಾಗ ಕೇಳಿದ್ರೆ ಅದೇ ಹೇಳ್ತಾ. ಯಾಕಂದ್ರೆ ಈಗ ಇರೋದು ಏನೋ ತಪ್ಪುಗಳನ್ನ ಮಾಡಿತ್ತಂತಂದ್ರೆ ತಪ್ಪುಗಳನ್ನ ಅನುಭವಿಸೋದಕ್ಕೆ ಕೂಡ ರೆಡಿ ಇರ್ತಾರೆ. ಆದ್ರೆ ಯಾವುದೇ ತಪ್ಪು ಮಾಡ್ಲಾರ್ದೆ ಏನು ಹೇಳಿಕೆ ಕೊಡೋದಕ್ಕೂ ಸಾಧ್ಯ ಇಲ್ಲಲ್ಲ. ನಾವು ಅದಕ್ಕೆ ತನಿಖೆ ಸಂಸ್ಥೆಗಳಿಂದ ಬರ್ತದೆ. ತನಿಖಾ ಹಂತದಲ್ಲೇ ನಿಮ್ಮ ಸರ್ಕಾರದ ಒಬ್ಬ ಸಚಿವರೇ ಅವ್ರ ತಲೆದಂಡನೆ ಆಗ್ಬೇಕಾದಂತ ಪರಿಸ್ಥಿತಿ ಬಂತು. ನಿಮ್ ಗಮನಕ್ಕೂ ಇರುತ್ತೆ ಈ ಮಾಹಿತಿ. ಅಲ್ಲಲ್ಲ ಕರೆಕ್ಟ್. ಈಗ ನೀವು ನಿಮ್ ಪಾತ್ರನು ಕೇಳಿ ಬಂದಿರೋದ್ರಿಂದ ನಿಮ್ಗೆ ಅದೊಂದು ಆತಂಕ ಇಲ್ವಾ? ಮುಂದಕ್ಕೆ ಏನು ಎತ್ತಾನೋ ಆತಂಕ ಇಲ್ವಾ? ಹಾಗಾದ್ರೆ ಏನು ಆತಂಕ ಇಲ್ಲ. ಈ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ನಾವು ಇದೀವಿ. ಅವ್ರು ಇರಂತ ಹೌದಿಲ್ಲ, ಆ ಸರ್ಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಯಾರು ಕೂಡ ಇಂತ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ನಾವು ಯಾರು ಕೂಡ ಸಾಧ್ಯ ಇಲ್ಲ. ಇದು ಏನೋ ಒಂದು ತನಿಖೆಯಲ್ಲಿ ಈಗ ಹೊರಗೆ ಬರ್ತದೆ. ಒಬ್ಬರು ಇಬ್ರು ಮಾಡೋದಲ್ಲ ಇದು ಯಾಕಂದ್ರೆ ಅಂತರಾಜ್ಯದಲ್ಲಿ ಇದೆಲ್ಲ ಹೋಗಿ ಯಾವ್ದು ಬಿಲ್ಗಳು ಸೃಷ್ಟಿ ಮಾಡಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಏಜೆನ್ಸಿ ಅಲ್ಲ, ಏನೂ ಅಲ್ಲ. ಟೋಟಲ್ ಅಕೌಂಟ್ ಟು ಅಕೌಂಟಿಗೆ ಹೋಗ್ಯದಂತಂದ್ರೆ ಅದನ್ನ ತನಿಖೆಯಲ್ಲಿ ಹೊರಗೆ ಬರ್ತದೆ. ಸೊ ನಿಮ್ಮ ಪಾತ್ರ ಈ ಹಣ ವರ್ಗಾವಣೆಯಲ್ಲಿ ಏನು ಇಲ್ಲ ಅಂತ ನೀವು ರಾಜರಾಜೇಶ್ವರಿ ಹೇಳ್ತಾ ಇದ್ದೀರಿ ಧೈರ್ಯವಾಗಿ? ಹೌದು ಹೌದು, ಧೈರ್ಯವಾಗಿ ಹೇಳ್ತಾ ಇದೀವಿ. ಓಕೆ, SIT ಹಾಗಾದ್ರೆ ನಾಳೆ ನಾಡ್ದು ದದ್ದಲ್ ಅವ್ರಿಗೆ ನೋಟಿಸ್ ಕೊಟ್ಟರು ಕೊಡ್ಬೋದು ಹಾಗಾದ್ರೆ ಈ ಪ್ರಕರಣದಲ್ಲಿ ಬನ್ನಿ ತನಿಖೆಗೆ ಅಂತ? ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ನಾವು ಹೋಗಿ ಹೇಳೋದಕ್ಕೂ ಸ್ಪಷ್ಟ ಇರ್ತೀವಿ. ಓಕೆ ಓಕೆ. ಅಲ್ಲ ಸರ್, ಈಗ ಒಂದು ವಾಟ್ಸ್ಆಪ್ ಚಾಟಿಂಗ್ ಒಂದು ಕೇಳಿ ಬರ್ತದೆ, ಮತ್ತೆ ಇನ್ನೊಬ್ರು ಯಾರೋ ನಿಮ್ಮನ್ನ ಮೀಟ್ ಮಾಡಿದ್ರು ಈ ಪ್ರಕರಣದಲ್ಲಿ ಅಂತಾನೂ ಕೂಡ ಮಾಹಿತಿ ಇತ್ತು. ಏನ್ ಸರ್ ಅದು? ನಾನೇ ಅಂತೀನಿ ಯಾರು ಮೀಟ್ ಮಾಡಿದ್ರು, ವಾಟ್ಸ್ಆಪ್ ಚಾಟಿಂಗ್ ಇರ್ಬೋದು, ಏನೇನ್ ಆದಲ್ಲ ಎಲ್ಲವನ್ನ ಅವ್ರು ನಮ್ಮ ಅಧಿಕಾರಿಗಳನ್ನ ಯಾರನ್ನೂ ಬಿಡಕ್ ಸಾಧ್ಯ ಇಲ್ಲ. ಅವ್ರು ಬಿಡಲ್ಲ, CBI-ದವ್ರು ಬಿಡೋದಿಲ್ಲ, ಎಲ್ಲರೂ ಕರೀತಾರ. ಹಾಗಾಗಿ ಯಾವ್ದು ಏನ್ ಸತ್ಯ ಅದ ಅದ್ರ ಹೊರಗೆ ಬಂದೇ ಬರ್ತದ. ಆಮೇಲೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ನಿಮ್ ಮುಖಾಂತರ ನಾ ಕೇಳೋದಷ್ಟೇ, ಎಲ್ಲಿ ಹೋಗಿದಾರ ಅಧ್ಯಕ್ಷರು ಸಿಗ್ತಾ ಇಲ್ಲ ಎಲ್ಲಿ ಅಂತ ನಾವು ದಯವಿಟ್ಟು ಯಾವಾಗ ಕೇಳಿದ್ರೆ ಬರ್ತೀವಿ. ಆದ್ರೆ ನಾವ್ ಎಲ್ಲೇ ಒಂದಿನ ಎಲ್ಲೇನು ಊರಿಗೆ ಹೋದಾಗ ನೀವು ಸಿಕ್ಕಿಲ್ಲ ಅಂತೇಳಿ ದಯವಿಟ್ಟು ಅದನ್ನ ಪಡ್ಕೆ ಮಾಡ್ರಿ. ಯಾವುದೇ ಸಂದರ್ಭದಲ್ಲಿ ಆನ್ಸರ್ ಕೊಡಕ್ ರೆಡಿ ಇರ್ತೀವಿ. ಸಚಿವರ ಹತ್ರ ರಾಜೀನಾಮೆ ತಗೊಂಡಾಯ್ತು, ದದ್ದಲ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಆಗ್ರಹ ಕೇಳಿ ಬರ್ತದೆ. ವಿಪಕ್ಷ ಅದ್ರಲ್ಲೂ JDS ಪ್ರತಿಭಟನೆ ಕೂಡ ಮಾಡ್ತಾರೆ. ಗಮನಕ್ಕೆ ಬಂದಿರುತ್ತೆ ಅನ್ಕೊಳ್ತೀನಿ. ಅದೇ ವಿಪಕ್ಷಗಳದ ಅವ್ರ ಕರ್ತವ್ಯ, ಅವ್ರ ಕೆಲಸ ಮಾಡ್ತಿರ್ತಾರ, ಸಂದರ್ಭ ಕೇಳ್ತಾ ಇರ್ತಾರ. ಸತ್ಯ ಈಗ ಏನು ನಮ್ಮ ಇದ್ರಲ್ಲಿ ಸತ್ಯಾಂಶದಲ್ಲಿ ಬರ್ತದ ಅವಾಗ ಎಲ್ಲವನ್ನು ನಮ್ಮ ನಾಯಕರುಗಳು ಹೇಳ್ತಾರ, ನಾವು ಹೇಳ್ತೀವಿ, ಎಲ್ಲವನ್ನು ಹೇಳ್ತಾರ. ಓಕೆ ಸರ್, ಈ ನಿಗಮದ ಅಧ್ಯಕ್ಷರಾಗಿ ಸರಿ ನಿಮ್ಮ ಪಾತ್ರ ಇದ್ರಲ್ಲಿ ಏನಿಲ್ಲ. ಈ ಪ್ರಕರಣ ಆದ್ಮೇಲೆ ನೀವೇನು ಮಾಹಿತಿನ ಕಲೆನೇ ಹಾಕ್ಲಿಲ್ವಾ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ? 4-5 ದಿನದಲ್ಲಿ ಈಗ ನಾವು ಈಗ ಖಂಡಿತವಾಗಿ ನಮಗೆ ಸಂಪೂರ್ಣ ಮಾಹಿತಿಗಳನ್ನ ಈಗ ರಿವ್ಯೂ ಆಗ್ತಿತ್ತು. ಈಗ ಇದೇ ಕೋಡ್ ಆಫ್ ಕಂಡಕ್ಟ್ ಇರ್ಲಿಲ್ಲ ಅಂದ್ರೆ, MCC ಕೋಡ್ ಏನಾದ್ರೂ ಇಲ್ಲದಿದ್ದರೆ ಖಂಡಿತವಾಗಿ ಎಲ್ಲವನ್ನ ರಿವ್ಯೂ ಮೀಟಿಂಗ್ಗಳು ಪ್ರತಿ ತಿಂಗಳ ಮಾಡೇ ಮಾಡ್ತೀವಿ ನಾವು. ಪ್ರತಿ ತಿಂಗಳ ರಿವ್ಯೂ ಮಾಡಿದಾಗ ಎಲ್ಲ ಸತ್ಯ ಹೊರಗೆ ಬರ್ತಿತ್ತು. ದದ್ದಲ್ ಅವರ ಭಾಗವಹಿಸುವಿಕೆ ಈ ಪಾತ್ರದಲ್ಲಿ ಇದೆ ಅನ್ನೋದಕ್ಕೆ ಬಿಜೆಪಿ ಅವ್ರು ನಾವು ಡೀಟೇಲ್ಡ್ ಆಗಿ ದಾಖಲಾತಿನೇ ಬಿಡುಗಡೆ ಮಾಡ್ತೀವಿ, ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀವಿ ಅಂತಿದ್ರು. ಮಾಡ್ಲಿ ಎಲ್ಲ ಮಾಡ್ರಿ. ಮತ್ತೆ ಮಾಡಿ ದಾಖಲೆಗಳು ನಮ್ಮ ಸಂಸ್ಥೆಗಳಿಗೆ ಅಲ್ಲಿ ಇವ್ರು ನಡೆದವಲ್ಲ, ಯಾವ್ರು SIT ಅವ್ರು ನಡೆದವ, CBI-ದವ್ರು, ಅವ್ರಿಗೆ ದಾಖಲೆಗಳು ಕೊಡ್ಲಿ ಪಾಪ ಅವ್ರಿಗೆ. ಯಾಕಂದ್ರೆ ಅವ್ರಿಗೂ ದಾಖಲೆಗಳು ಬೇಕಲ್ಲ. ಏನೇನ್ ದಾಖಲೆಗಳಿದ್ರೆ ಅವ್ರಿಗೆ ಕೊಟ್ರೆ ಸೂಕ್ತ ಅಲ್ಲ, ತನಿಖೆಗೆ ಅವ್ರಿಗೆ ಸಾಕಾರ ಆಗ್ತದೆ. ಸರ್, ಈ ನಿಗಮದ ಅಧ್ಯಕ್ಷರಾಗಿ ನನ್ನ ಆಬ್ಸೆನ್ಸ್ ಅಲ್ಲಿ ಇದೆಲ್ಲ ನಡೆದೋಯ್ತು ಅಂತ ನೀವು ಆರಂಭದಲ್ಲೇ ಹೇಳಿದ್ರಿ. ಬಟ್ ಎಳ್ಳಷ್ಟು ಇದ್ರ ವಾಸನೆ ಬಡಿಲಿಲ್ವಾ ಸರ್? 100 ಕೋಟಿ ಅಕ್ರಮ ಹಿಂಗೆ ಯಾವ ಹೋಗುತ್ತೆ? MCC ಚುನಾವಣೆಗಳ ಸಂದರ್ಭದಲ್ಲಿ ನಾವು ನಮ್ ಕ್ಷೇತ್ರಗಳಲ್ಲಿ ಬಿಜಿ ಆಗೋದು ಒಂದು, ಆಮೇಲೆ ರಿವ್ಯೂ ಮೀಟಿಂಗ್ ಗಳಿಗೆ ಹೋಗ್ಲಿಲ್ಲ, ಅದು ಬರ್ಲೇ ಇಲ್ಲ. ಬಂತಿತ್ತು ಅಂದ್ರೆ ನಾವು ಅಲ್ಲಿ ಆಫೀಸ್ಗಳಿಗೆ ಹೋಗ್ತಾ ಇದ್ರೆ ಖಂಡಿತವಾಗಿ ನೀವ್ ಆ ಜವಾಬ್ದಾರಿ ಹೊತ್ಕೊಳಕ್ ಬಿಸಿ ಇದ್ರಿ ಸರಿ, ಹೌದು ಸರ್. ಬಟ್ ಆ ನಿಗಮಕ್ಕೆ ಸಂಬಂಧಪಟ್ಟವರು ನಿಮ್ ಗಮನಕ್ಕೆ ತರ್ಲಿಲ್ವಾ ಯಾರುನು ಅಂತ ನಾನು ಕೇಳ್ತಾ ಇರೋದು. ಅಲ್ಲಲ್ಲ ಅದೇ ಆಗಿಲ್ಲ. ಅದಕ್ಕೆ ಸತ್ಯಾಂಶದಲ್ಲಿ ಬರ್ತದ, ಯಾರು ತಂದಿದಾರ ತಂದಿಲ್ಲ, ಏನ್ ತಂದಾರ ಏನ್ ತಂದಿಲ್ಲ ಅಂತ ಹೇಳಿ ಬರ್ತದ ಅದರಲ್ಲಿ. ಈಗ ಸಚಿವರ ತಲೆದಂಡ ಆಯ್ತು, ದದ್ದಲ್ ಅವರು ರಾಜೀನಾಮೆ ಕೊಡ್ಬೇಕು, ಜೊತೆಗೆ CM ಕೊಡ್ಬೇಕು ಅಂತ ವಿಪಕ್ಷಗಳು ಕೂತಿರೋದು, ಆಗ್ರಹಿಸ್ತಾರೆ. ಯಾರು ತಪ್ಪಿಲ್ಲದೆ ಯಾರು ಯಾಕೆ ಕೊಡ್ಬೇಕದೊಂದು ಒಂದು ಪ್ರಶ್ನೆ ಒಂದು. ಆಮೇಲೆ ಬಹಳ ದಿವಸ ಇದೇನ್ ಡಿಲೇ ಹೋಗಲ್ಲ, ಒಂದ್ 3-4 ದಿವಸದಲ್ಲಿ ಸತ್ಯಾಂಶ ಬರೇ ಬರ್ತದೆ. ಈಗ ಇನ್ನೂ ಆರೋಪ ಸಾಬೀತಾಗದೆ ಸಚಿವರು ಆಲ್ರೆಡಿ ಕೊಟ್ರಲ್ಲ ಸರ್, ಹಾಗಾದ್ರೆ ಅದಕ್ಕೇನು ಆಯ್ತು. ಈಗ ಅದೇನು ಕಸ್ಟಡಿಗೆ ಈಗ ಆಲ್ರೆಡಿ ಯಾರ್ಯಾರನ್ನ ತಗೋಬೇಕು ಎಲ್ಲರನ್ನು ಕಸ್ಟಡಿಗಳಿಗೆ ತಗೊಂಡಿದಾರ. ಅವ್ರ ಹೇಳಿಕೆಗಳು ಎಲ್ಲವನ್ನ ಪಡಿತಾ ಇದಾರ. MLA ಸರ್, ಸರಿ ನೀವು ಹೇಳಿದ ಎಲ್ಲವೂ ಸರಿ, ತನಿಖೆ ಆಗ್ತದೆ, ಸಪೋರ್ಟ್ ಮಾಡ್ತೀವಿ, ಕೋಪರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದೀರಿ. ಹಾಗಾದ್ರೆ ಯಾವ್ದು ಆರೋಪ ಸಾಬೀತಾಗದೆ ಸಚಿವರು ಕೊಟ್ರಲ್ಲ, ಹಂಗಾದ್ರೆ ಇದ್ರಲ್ಲ ಅರ್ಥ ಅರ್ಥೈಸ್ಕೊಳ್ಳೋದೇನೋ ಸಚಿವರ ಭಾಗವಹಿಸಿಕೆ ಇತ್ತು ಇದ್ರಲ್ಲಿ ಅಂತನಾ? ಇಲ್ಲ ಹಂಗೇನಿಲ್ಲ, ಏನು ಅದಕ್ಕೆ ಕೊಟ್ಟೆ ಗೊತ್ತಿಲ್ಲ. ಬಟ್ ಆದ್ರೆ ನಾನೇನ್ ಅಂತೀನಿ, ಅದೇನ್ ಬಹಳ ದೂರ ಹೋಗಲ್ಲ, ಇನ್ನೊಂದ್ 5-6-4 ದಿನದಲ್ಲಿ ಬಂದೇ ಬರ್ತದೆ. ಏನ್ ಬರುತ್ತೆ ಸರ್ 4-5 ದಿನದಲ್ಲಿ? ಸತ್ಯ ಹೊರಗೆ ಬರ್ತದಲ್ಲ, ರಿಪೋರ್ಟ್ ಕೊಡ್ತಾರ. ನಮ್ಮವ್ರೇನ್ ಬಹಳ ದೂರ ಒಯ್ಯಲ್ಲ. ಕಂಪ್ಲೀಟ್ ಆಗಿ ಈಗ ಆಲ್ರೆಡಿ ಈಗ 6-7 ದಿವಸದಿಂದ ಈಗ ತನಿಖೆಗಳ ನಡೀತಾ ಇದೆ.
ಕಸ್ಟಡಿಗಳಿಗೆ ತಗೊಂಡೊಯ್ದಾರೆ ಎಲ್ಲರನ್ನ. ಆಮೇಲೆ ಸಿಬಿಐ ಅವರು ಒಂದು ಕಡೆ ಅವರು ತನಿಖೆ ಆರಂಭ ಮಾಡಿದ್ದಾರೆ. ಸರ್ಕಾರ ಸುಭೀಕ್ಷವಾಗಿ ಒಂದೊಂದೂವರೆ ವರ್ಷ ನಡೆಸಬೇಕಾದ್ರೆ ಈ ಹಗರಣ ಬೆಳಕಿಗೆ ಬಂದಿದೆ, ವಿಪಕ್ಷಗಳಿಗೆ ಒಂಥರ ಆಹಾರ ಆಗಿದೆ. ಬಟ್ ಆ ನಿಗಮದ ಅಧ್ಯಕ್ಷರಾಗಿ ನೀವು ಯಾವುದನ್ನು ಕೂಡ ಕ್ಲಾರಿಟಿ ಕೊಡಕ್ ಬಯಸ್ತಾ ಇಲ್ಲ ಮಾಧ್ಯಮಗಳ ಎದುರಿಗೆ. ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಏನಾಯ್ತು ಅಂತ. ಇದನ್ನ ಹೇಳ್ತಾ ಇದ್ದೀನಿ ನಾನು, ಇರೋ ಸತ್ಯಾಂಶ ಇದು ಹೇಳ್ತಾ ಇದ್ದೀನಿ. ನಿಮ್ಮ ಪಾತ್ರ ಏನು ಈ ಪ್ರಕರಣದಲ್ಲಿ? ನಿಗಮದ ಅಧ್ಯಕ್ಷರಾಗಿ ಅಷ್ಟೇನಾ ಅಥವಾ ಬೇರೆ ಏನಾದ್ರು? ನಾ ಹೇಳ್ತಿಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಪಾತ್ರ ಇದರಲ್ಲಿ ಇಲ್ಲ. ಆದ್ರೆ ನೀವು ಅವ್ರವ್ರು ಹೇಳಿದಾರೆ ಅಂತ ಹೇಳ್ತಾರಲ್ಲ, ಅದನ್ನ ಸತ್ಯಾಂಶ ಅಲ್ಲಿ ಹೊರಗೆ ಬರ್ತದೆ ಅಷ್ಟೇ. ಅಲ್ಲ ಸರ್, ಈಗ ನೀತಿ ಸಂಹಿತೆ ಇತ್ತು, ನಾನು ನನ್ನ ಕ್ಷೇತ್ರದಲ್ಲಿ ಬ್ಯುಸಿಯಾಗಿರ್ದೆ ಅಂತ ಹೇಳ್ತಾ ಇದ್ರಿ ದದ್ದಲ್ ಸರ್ ನೀವು. ಬಟ್ ಕೋಟಿ ಅವ್ಯವಹಾರ ಆದ್ರೂ ಕೂಡ ನಿಮ್ಮ ಗಮನಕ್ಕೆ ಒಂದೇ ಒಂದ್ ಚೂರು ಬರ್ಲಿಲ್ವಾ? ಯಾರು ನಿಮ್ ಮಾಹಿತಿ ತರಲಿಲ್ವಾ ಅಂತ ನಾನು ಕೇಳ್ತಾ ಇರೋದು. ಅದೇ ಮೇಲೆ ಅಧಿಕಾರಿಗಳು ಸೆಕ್ರೆಟರಿ ಎಲ್ಲ, ಯಾಕಂದ್ರೆ ನೀತಿ ಸಹಿತ ಇರುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಅವ್ರು ಯಾವುದೇ ರಿವ್ಯೂ ಮೀಟಿಂಗ್ಗಳು ಎಲ್ಲವನ್ನ ಅಧಿಕಾರಿಗಳ ಜೊತೆಗೆ ಮಾಡ್ತಾ ಇರ್ತಾರ. ಈಗ ಯಾಕಂದ್ರೆ ರಾಜಕಾರಣಿಗಳು ಯಾರು ಕೂಡ ನಾವು ಅಲ್ಲಿ ಹೋಗಿ ಮೀಟಿಂಗ್ಗಳು ಮಾಡಕ್ ಬರಲ್ಲ, ಆಫೀಸ್ಗೆ ಹೋಗಿ ಬರಲ್ಲ. ಹಾಗಾಗಿ ನಮ್ಮ ಗಮನಗಳಿಗಿಲ್ಲ ಅಂತ ನಾವ್ ಹೇಳ್ತಾ ಇದ್ದೀವಿ. ಈಗ ಈ SIT ಒಂದ್ ಕಡೆ ತನಿಖೆ ಮಾಡ್ತಾ ಇದೆ, ಮಗದೊಂದ್ ಕಡೆ ಪರಶುರಾಮ್ ಅನ್ನೋರು ಹೇಳ್ತಾರೆ ದದ್ದಲ್ ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಮತ್ತೊಬ್ರು ಸಚಿವರನ್ನ ಮೀಟ್ ಮಾಡಿದ್ದಾರೆ ಅಂತ. ಆ ಸಚಿವರ ಹೆಸರು ರಿವೀಲ್ ಮಾಡಿಲ್ಲ. CCTV ಫುಟೇಜ್ ಕೂಡ ಲಭ್ಯ ಆಗಿದೆ ಅದಕ್ಕೆ. ಅದು ಆಗ್ಲಿ, ಅದು ಕೂಡ ಹೊರಗ್ ಬರ್ಲಿ. ಅದು ಏನ್ ಎಲ್ಲ ಹೊರಗ್ ಬರ್ಲಿ ಅಂದ್ರೆ ನಿಮ್ ಪಾತ್ರ ಏನು ನೀವ್ ಹೇಳ್ತಾನೆ ಇಲ್ವಲ್ಲ ದದ್ದಲ್ ಸರ್? ಆಗಿಂದ ಎಲ್ಲವೂ ಸತ್ಯ ಹೊರಗ್ ಬರ್ಲಿ ಬರುತ್ತೆ. ಅವ್ರು ಹೇಳಿರೋದು ಈಗ ನೀವ್ ಹೇಳೋದು ನಾವ್ ಕೇಳ್ತಾ ಇದೀವಿ ಮಾಧ್ಯಮದಲ್ಲಿ. ಅವ್ರು ಹೇಳಿದಾರಂತಾನು ಹೇಳ್ತಾರೆ. ಅದು SIT ಮುಂದ ಮತ್ತು ಅವ್ರ ತನಿಖೆಗಳ ಸಂಸ್ಥೆಗಳ ಮುಂದ ಏನೇನು ಯಾರು ಮಿನಿಸ್ಟರ್ ಅದಾರ ಏನ್ ಹೇಳ್ತಾರ, ನಾವು ಅಧ್ಯಕ್ಷರು ಅಂತಾರ, ಏನಂದ್ರೆ ಎಲ್ಲವನ್ನ ಅವ್ರು ನಮ್ಮನ್ನ ಎಲ್ಲರನ್ನೂ ಕರೀತಾರ. ಖಂಡಿತವಾಗಿ ಏನಾದ್ರೂ ಇದ್ರೆ 100% ಕರೀತಾರ. ಅಲ್ಲ ಸರ್, ಇದೇ ವಿಚಾರವಾಗಿ ನೀವು ಮಿನಿಸ್ಟರ್ನ ಮೀಟ್ ಮಾಡಿದ್ ಹೌದಾ ಅಥವಾ ಇಲ್ವಾ ಅಂತ ಇಷ್ಟೇ? ಇಲ್ಲ ನೀವು ಹೋಗಿಲ್ಲ. CCTV ಫುಟೇಜ್ ಎಲ್ಲ ಸುಳ್ಳು ಹಾಗಾದ್ರೆ ಸಿಕ್ಕಿರೋದಿಲ್ಲ? ಎಲ್ಲ ತರಿಸಲಿ. ಯಾವ ಮಿನಿಸ್ಟರ್ಗಳನ್ನ ಭೇಟಿಯಾಗಿಲ್ಲ. ಆದ್ರೆ ಅವರು ಈಗ ತನಿಖೆ ಸಮಸ್ಯೆಗಳು ನಡೀತಾ ಇದೆ. ತನಿಖೆ ಸಮಸ್ಯೆಗಳಲ್ಲಿ ಹೊರಗೆ ಬರ್ತದ. ಇನ್ನ 3-4 ದಿವಸ ವೇಟ್. ಬೇರೆ ಆನ್ಸರ್ ಯಾವಾಗ ಕೊಡ್ತಾ ಇರ್ತೀನಿ. ಈಗ ಸಚಿವರ ತಲೆದಂಡ ಆಯ್ತು, ಮತ್ತೊಬ್ಬ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಅದ್ರಲ್ಲಿ ದದ್ದಲ್ ಅವರ ಹೆಸರು ಬೇರೆ ತಳಕ್ ಹಾಕೊಂಡಿದೆ. ನಾಳೆ ದಿನ CM ನಿಮ್ಮನ್ನು ಕರೆದು ಸದ್ಯಕ್ಕೆ ಈ ರಾಜೀನಾಮೆ ಅಂತ ಪ್ರಸ್ತಾಪ ಮಾಡಿದ್ರೆ ಏನ್ ಮಾಡ್ತೀರಾ ಸರ್? ಓಕೆ, ರೆಡಿ. ಎನಿ ಟೈಮ್ನಾಗ ರೆಡಿ ಇರ್ತೀವಿ. ಹಂಗೇನು ನಮ್ಮ ನಾಯಕರುಗಳು ಸೂಚನೆ ಏನಂದ್ರೆ ರೆಡಿ ಇರ್ತೀವಿ ಕೂಡ ಹಂಗ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಆಗಿರುವ ಬಸನಗೌಡ ದದ್ದಲ್ ಅವರು ಮತ್ತು ರಾಯಚೂರಿನ ಶಾಸಕರು, ಮೀಸಲು ಕ್ಷೇತ್ರದ ಶಾಸಕರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಇದ್ರು. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಪಾತ್ರ ಏನಿಲ್ಲ ಇದರಲ್ಲಿ ಅಂತ. ನನ್ನ ಪಾತ್ರ ಏನೂ ಇಲ್ಲ, ಬಸನಗೌಡ ದದ್ದಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಎಳ್ಳಷ್ಟು ಕೂಡ ನನ್ನ ಪಾತ್ರ ಇಲ್ಲ, ನನ್ನ ಗಮನಕ್ಕೆ ಬಾರದೆ ಈ ಅವ್ಯವಹಾರ ನಡೆದಿದೆ. ಇನ್ನೊಂದ್ 2-3 ದಿನ ಕಾಯಿರಿ, ಸತ್ಯ ಏನು ಅನ್ನುವಂಥದ್ದು ಹೊರ ಬರುತ್ತೆ. ನನ್ನ ಪಾತ್ರ ಮಾತ್ರ ಏನೂ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಒಂದು ಸಮಾಜದಲ್ಲಿ ದುಡ್ಡನ್ನ ದುರ್ಬಳಕೆ ಮಾಡ್ಕೊಳ್ಳುವಂತಹ ಸಂಸ್ಕೃತಿ ಇದೆಯಲ್ಲ, ಅದು ನಂದಲ್ಲ ಹಿಂಗಂತ ಪಬ್ಲಿಕ್ ಟಿವಿಗೆ ಬಸನಗೌಡ ದದ್ದಲ್ ಶಾಸಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತ್ತು ಈ ನಿಗಮದ ಅಧ್ಯಕ್ಷರು ಕೂಡ ಹೌದು. ಅವ್ರು ಹೇಳ್ತಾ ಇರೋ ಪ್ರಕಾರ ನೀತಿ ಸಂಹಿತೆ ಮತ್ತು ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ವಿ ನಾವು. MP ಎಲೆಕ್ಷನ್ ಇದ್ದಾಗ ಆಗ ನನ್ನ ಗಮನಕ್ಕೆ ಬಾರದೆ ಇದಾಗಿರೋದು. ನಾಳೆ ದಿನ ಕರೆದು ರಾಜೀನಾಮೆ ಮತ್ತೊಂದು ಮಗದೊಂದು ಅಂತ ಹಿರಿಯರು ಏನ್ ಹೇಳಿದ್ರು ನಾನು ಅದನ್ನ ಗೌರವಿಸ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ದದ್ದಲ್ ಅವರೇನೋ ಇದರಲ್ಲಿ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿ ಎಸ್ಕೇಪ್ ಆಗುವಂತಹ ಪ್ರಯತ್ನ ಮಾಡಿದ್ರು ಅಥವಾ ನಿಜಾಂಶ ಹೇಳಿದ್ರು, ತನಿಖೆಯಲ್ಲಿ ಬಟಾಬೈಲಾಗುತ್ತೆ. ಆದ್ರೆ ಇದು ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತಹ ಹಣ ಆಗಿರೋದ್ರಿಂದ ಈ ಸುದ್ದಿಯನ್ನ ಪಬ್ಲಿಕ್ ಟಿವಿ ಕೂಡ ಇಲ್ಲಿಗೆ ಬಿಡಲ್ಲ, ಮುಂದುವರಿಸ್ತಾ ಇರುತ್ತೆ. ತನಿಖೆ ಏನೇನು ಆಗ್ತಾ ಇದೆ ಅನ್ನೋದ್ರ ಇಂಚಿಂಚು ಮಾಹಿತಿನ ಕೂಡ ನಿಮಗೆ ಕೊಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರೊಂದಿಗೆ ಒಂದು ವಿರಾಮದ ಬಳಿಕ